ನೋಡಿ, ನಾವು ಪೂಜೆಯನ್ನು ಮಾಡುವಾಗ ನಮ್ಮ ಭಾವ ದೇವರ ಸಾನ್ನಿಧ್ಯದಲ್ಲೇ ಇರಬೇಕು. ಅದಕ್ಕಾಗಿ ನಾವಿಲ್ಲಿ ಒಟ್ಟಾಗಿ ಮೌನದಲ್ಲಿ ಕುಳಿತುಕೊಂಡು ಆ ಪೂಜೆಯನ್ನು ನೋಡಬೇಕು, ಪೂಜೆಯ ಬಗ್ಗೆ ಕೇಳಬೇಕು ಅಂತ ಅಪೇಕ್ಷೆ ಪಡುವಂಥದ್ದು. ನನ್ನೊಬ್ಬ ಸ್ನೇಹಿತ ಪುರೋಹಿತರು ಹೇಳ್ತಾರೆ, ನಾನು ಯಾವ ದೇವರನ್ನ ಪೂಜೆ ಮಾಡ್ತೇನೋ ಆ ದೇವರನ್ನ ನಾನು ಮನಸ್ಸಿನಲ್ಲಿ ತಂದುಕೊಂಡೇ ಪೂಜೆ ಮಾಡೋದು ಅಂತ. ಅಂದರೆ ಈಗ ದುರ್ಗಾ ಹೋಮ ನಡೆದಿದೆ, ಅಲ್ಲಿ ಎದುರುಗಡೆ ಇರುವಂಥದ್ದು ಬೆಂಕಿಯನ್ನು ಬೆಂಕಿ ಅಂತ ತಿಳಿದು ನಾವು ತುಪ್ಪವನ್ನು ಆಹುತಿ ಕೊಡುವುದಲ್ಲ, ಅಥವಾ ಬೇರೆ ಬೇರೆ ರೀತಿಯ ಸಮಾಧಿಗಳನ್ನು ಆಹುತಿ ಕೊಡುವುದಲ್ಲ. ಅಲ್ಲಿ ದುರ್ಗೆ ಇದ್ದಾಳೆ, ಅಲ್ಲಿ ಜಗತ್ತನ್ನು ಹೆತ್ತಿರುವ ಅಮ್ಮ ಇದ್ದಾಳೆ. ಆ ಅಗ್ನಿಯ ಮಧ್ಯದಲ್ಲಿ ನಾವು ಕೊಡುವಂಥದ್ದನ್ನ ಎಲ್ಲ ಸ್ವೀಕಾರ ಮಾಡುವುದಕ್ಕೆ ಸದಾ ಸಿದ್ಧಳಾಗಿದ್ದಾಳೆ